ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸಲಿ ಅದನ್ನು ಕಾಂಗ್ರೆಸ್ ಸರ್ಕಾರ ನಿಭಾಯಿಸೋ ಬದಲು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡೋದು, ಇದನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಹಲವು ಶಾಸಕರು ಹಾಗೂ ಸಚಿವರ ಚಾಳಿಯೇ ಆಗ್ಬಿಟ್ಟಿದೆ. ರಾಜ್ಯಕ್ಕೆ ಸೇರಬೇಕಾದ ತೆರಿಗೆಯನ್ನ ಹಣಕಾಸು ಆಯೋಗದ ಶಿಫಾರಸುಗಳಂತೆ ನೀಡಿದ್ರು ಕೂಡ, ನೆರೆ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ನೀಡಿದ್ರು ಕೂಡ ಕೇಂದ್ರ ಸರ್ಕಾರವೇ ನಮಗೆ ಮೋಸ ಮಾಡಿದೆ ಅಂತ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳುತ್ತೆ. ಈಗಾಗಲೇ ರಾಜ್ಯದ ಜನರಿಗೆ ಉಚಿತವಾಗಿ 5 ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ನೀಡ್ತಿದ್ರು ಕೂಡ ನಾವೇ ಕೊಡ್ತಿದ್ದೀವಿ ಅಂತ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾರೆ. ಇಂಥ ಕೀಳು ಮಟ್ಟದ ರಾಜಕಾರಣ ಮಾಡೋ ಸಿದ್ದರಾಮಯ್ಯನವರು ಈಗ ರಾಜ್ಯದ ಕಬ್ಬು ಬೆಳೆಗಾರರ ವಿಷಯದಲ್ಲೂ ಮೋದಿ ಸರ್ಕಾರದತ್ತ ಬೆರಳು ತೋರಿಸ್ತಾ ಇದ್ದಾರೆ. ಕಬ್ಬಿಗೆ ಬೆಲೆ ನಿಗದಿ ಮಾಡುವುದು ಕೇಂದ್ರ ಸರ್ಕಾರವೇ ಹೊರತು ರಾಜ್ಯ ಸರ್ಕಾರ ಅಲ್ಲ, ಇದರಲ್ಲಿ ನಮ್ದೇನೂ ಪಾತ್ರ ಇಲ್ಲ, ಕೇಂದ್ರ ಸರ್ಕಾರವೇ ಇದನ್ನು ಬಗೆಹರಿಸಬೇಕು ಅಂತ ಸುಳ್ಳು ಹೇಳಿದ್ದಾರೆ. ಆ ಮೂಲಕ ತಮ್ಮದು ಎಂಥ ರೈತ ವಿರೋಧಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ತೋರಿಸ್ಕೊಟ್ಟಿದ್ದಾರೆ. ಹೌದು, ನ್ಯಾಯಸಮ್ಮತ ಹಾಗೂ ಲಾಭದಾಯಕ ಬೆಲೆ ಅಥವಾ FRPಯನ್ನು ಕೇಂದ್ರ ಸರ್ಕಾರ ನಿರ್ಧರಿಸುತ್ತದೆ ನಿಜ. ಆದರೆ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 1 ಟನ್ ಕಬ್ಬಿಗೆ 3,500 ರೂಪಾಯಿ FRP ದರವನ್ನು ನಿಗದಿಪಡಿಸಿದೆ. ಆ ಮೂಲಕ ಕೇಂದ್ರ ಸರ್ಕಾರ ರೈತರಿಗೆ ನ್ಯಾಯಸಮ್ಮತ ಬೆಲೆಯನ್ನೇ ನೀಡಿದೆ. ಆದರೆ ರೈತರಿಗೆ ಕಾರ್ಖಾನೆಗಳಿಂದ ಸಿಗಬೇಕಾದ ಬೆಲೆಯನ್ನು ಕೊಡಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ವಾ? ರಾಜ್ಯ ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರದ್ದೇ ಸಕ್ಕರೆ ಕಾರ್ಖಾನೆಗಳಿವೆ. ಕೇಂದ್ರ ಸರ್ಕಾರ 3,500 ರೂಪಾಯಿ ನೀಡಿದ್ರು ಕೂಡ ಈ ಕಾರ್ಖಾನೆಗಳು ರೈತರಿಗೆ 3,000 ರೂಪಾಯಿ ಮಾತ್ರ ನೀಡ್ತಾ ಇವೆ. ರಾಜ್ಯದ ಕಾರ್ಖಾನೆಗಳನ್ನು ನಿಯಂತ್ರಿಸುವ ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕೆ. ಇದನ್ನ ಬಗೆಹರಿಸಬೇಕಾಗಿರೋದು ರಾಜ್ಯದ ಅನ್ನದಾತರಿಗೆ ಸರಿಯಾದ ಬೆಲೆಯನ್ನು ಕೊಡಿಸಬೇಕಾದ ಜವಾಬ್ದಾರಿ ಇರೋದು ಸಿದ್ದರಾಮಯ್ಯನವರಿಗೆ. ಆದರೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ ಹೊರತು ರಾಜ್ಯದ ರೈತರಿಗೆ ನ್ಯಾಯ ಕೊಡಿಸೋಕೆ ಮನಸ್ಸೇ ಮಾಡ್ತಾ ಇಲ್ಲ. ಸುಮ್ಮನೆ ಮೋದಿಜಿ ಸರ್ಕಾರವನ್ನು ಎಳೆದು ತಂದು ರಾಜಕೀಯ ಮಾಡೋದೇ ಇವರ ಕೆಲಸ ಆಗ್ಬಿಟ್ಟಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ರಾಜ್ಯದ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಹೇಗೆ ಮೋಸ ಮಾಡ್ತೀವಿ ಅನ್ನೋದನ್ನ ಲೆಕ್ಕಾಚಾರದ ಸಮೇತ ಹೇಳ್ತೀವಿ ಕೇಳಿ. ಸಕ್ಕರೆ ಕಾರ್ಖಾನೆಗಳಲ್ಲಿ 1 ಟನ್ ಕಬ್ಬಿಗೆ ಕನಿಷ್ಠ 12,000 ರಿಂದ 13,000 ರೂಪಾಯಿ ಆದಾಯ ಬರುತ್ತೆ. ಈ ದುಡ್ಡಲ್ಲಿ ಉಪ ಉತ್ಪನ್ನಗಳ ತಯಾರಿಕೆಗಾಗಿ ಟನ್ನಿಗೆ 3,000 ರಿಂದ 4,000 ರೂಪಾಯಿ ಖರ್ಚಾಗುತ್ತೆ. ಉಳಿದ 9-10 ಸಾವಿರದಲ್ಲಿ ಕಾರ್ಖಾನೆ ಸ್ಥಾಪನೆಗಾಗಿ ಮಾಡಿರುವ ಸಾಲಕ್ಕೆ ಬಡ್ಡಿ, ಕಾರ್ಮಿಕರ ವೇತನ, ಯಂತ್ರೋಪಕರಣಗಳ ರಿಪೇರಿ ಹಾಗೂ ಸರ್ಕಾರಕ್ಕೆ ತೆರಿಗೆಗಾಗಿ 3,000 ರೂಪಾಯಿ ನೀಡಬೇಕಾಗತ್ತೆ. ಉಳಿದ 6-7 ಸಾವಿರ ರೂಪಾಯಿಗಳಲ್ಲಿ ರೈತರಿಗೆ 3,550 FRP ದರ ನೀಡಿದ್ರೆ 2,500 ರಿಂದ 3,500 ಉಳಿಯುತ್ತೆ. ಅಂದ್ರೆ ಕಾರ್ಖಾನೆಗಳು 1 ಟನ್ ಕಬ್ಬಿಗೆ ಎಲ್ಲಾ ಖರ್ಚು ವೆಚ್ಚ ಕಳೆದು 3,500ರವರೆಗೆ ಲಾಭ ಮಾಡುತ್ತೆ. ಇದರ ಜೊತೆಗೆ ಉಪ ಉತ್ಪನ್ನಗಳಿಂದ ಬರುವಂತಹ ಲಾಭವೂ ಹೆಚ್ಚುವರಿಯಾಗಿ ಇರುತ್ತೆ. ಇನ್ನು ಪ್ರತಿ ಕಾರ್ಖಾನೆ ಕನಿಷ್ಠ 2,500 ರಿಂದ 10,000 ಟನ್ ವರೆಗೂ ಕಬ್ಬು ನುರಿಸುವ ಸಾಮರ್ಥ್ಯ ಹೊಂದಿರುತ್ತೆ. ಹೀಗಿರುವಾಗ ಸಕ್ಕರೆ ಕಾರ್ಖಾನೆಗಳಿಗೆ ನಷ್ಟದ ಮಾತೇ ಬರಲ್ಲ. ಲಾಭ ಗಳಿಸುವ ಕಾರ್ಖಾನೆಗಳು ತಮ್ಮ ಸಾಮರ್ಥ್ಯ ವಿಸ್ತರಿಸಿಕೊಳ್ಳುವ ಜೊತೆಗೆ ಹೆಚ್ಚು ಕಾರ್ಖಾನೆಗಳನ್ನು ಸ್ಥಾಪಿಸುತ್ತೆ. ಆದರೆ ರೈತರಿಗೆ ಮಾತ್ರ ಕನಿಷ್ಠ FRP ದರ ನೀಡಲಿಕ್ಕೆ ಹಿಂದೇಟು ಹಾಕ್ತಿವೆ ಅಂದರೆ ಅವರು ಎಷ್ಟು ಮೋಸ ಮಾಡ್ತಿರಬಹುದು ಯೋಚಿಸಿ. ಹೀಗೆ ರೈತರಿಗೆ ಮೋಸ ಮಾಡ್ತಿರುವಂತಹ ಸಕ್ಕರೆ ಕಾರ್ಖಾನೆಗಳನ್ನು ಸರಿದಾರಿಗೆ ತರಬೇಕಾಗಿರೋದು ಸಿದ್ದರಾಮಯ್ಯನವರ ಸರ್ಕಾರ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಕರೆದುಬಿಟ್ಟು ನೀವು ರೈತರಿಗೆ ಮೋಸ ಮಾಡೋದು ಸರಿಯಲ್ಲ, ಇದನ್ನ ಸರ್ಕಾರ ಸಹಿಸ್ಕೊಳ್ಳೋದಿಲ್ಲ, ಕೂಡಲೇ ರೈತರಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 3,550 ರೂಪಾಯಿಯನ್ನು ಕೊಡಬೇಕು, ಇಲ್ಲದಿದ್ರೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಸಿದ್ದರಾಮಯ್ಯನವರು ಎಚ್ಚರಿಕೆ ನೀಡಬೇಕು. ಹೀಗೆ ಮಾಡಿದರೆ ಮಾತ್ರ ಕ್ರಮದ ಭಯದಿಂದ ಕಾರ್ಖಾನೆಗಳು ರೈತರಿಗೆ ಸರಿಯಾದ ಬೆಲೆಯನ್ನು ಕೊಡ್ತವೆ. ಆದರೆ ಅಧಿಕಾರಿಗಳು ಜನರ ಮೇಲೆ ದರ್ಪ ತೋರಿಸೋ ಸಿದ್ದರಾಮಯ್ಯನವರು ಈಗ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಮಾತಾಡೋದಕ್ಕೆ, ಆದೇಶ ಹೊರಡಿಸೋದಕ್ಕೆ ಧೈರ್ಯವೇ ಇಲ್ಲ.
ಯಾಕಂದ್ರೆ ರಾಜ್ಯದ ಬಹುತೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕಾಂಗ್ರೆಸ್ನ ಸಚಿವರು, ಶಾಸಕರೇ ಆಗಿದ್ದಾರೆ. ನಿಗದಿತ ಬೆಲೆ ಕೊಡಬೇಕು ಅಂತ ಆದೇಶ ಹೊರಡಿಸಿದ್ರೆ ಕಾಂಗ್ರೆಸ್ಸಿಗರ ಕಾರ್ಖಾನೆಗಳ ಲಾಭ ಕಡಿಮೆ ಆಗುತ್ತೆ. ಇಂಥ ಸ್ವಾರ್ಥದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕಾರ್ಖಾನೆಗಳಿಗೆ ಆದೇಶ ಹೊರಡಿಸ್ತಾನೇ ಇಲ್ಲ. ರೈತರ ಪಾಡು ಏನಾದರೂ ಆಗಲಿ, ಸಕ್ಕರೆ ಕಾರ್ಖಾನೆಗಳ ಅತಿಯಾದ ಲಾಭಕ್ಕೆ ಯಾವುದೇ ಧಕ್ಕೆ ಬರಬಾರ್ದು ಅನ್ನೋದು CM ಸಾಹೇಬ್ರ ಧೋರಣೆ. ಆದರೆ ಇವರು ಬಾಯಿ ಬಿಟ್ಟರೆ ಹೇಳೋದು ಮಾತ್ರ ರೈತರ ಏಳಿಗೆ, ಅಭಿವೃದ್ಧಿ ವಿಚಾರಗಳನ್ನು. ವಾಸ್ತವದಲ್ಲಿ ಇವರು ಇರೋದು ಕಾರ್ಖಾನೆಗಳ ಪರ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಜನರಿಗೆ ಈ ಸತ್ಯ ಗೊತ್ತಾಗ್ತಿದೆ. ಹಾಗಾಗಿ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಇಷ್ಟಾದರೂ ಸಿದ್ದರಾಮಯ್ಯನವರು ಮೋದಿಜಿ ಮೇಲೆಯೇ ಆರೋಪ ಮಾಡ್ತಾರೆ ಅಂದರೆ ಇವರ ಉದ್ದೇಶ ಏನಿದೆ ಅನ್ನೋದು ಗೊತ್ತಾಗುತ್ತೆ. ದೇಶದ ಕೆಲವು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಗಳು ಹೀಗೆ ರೈತರಿಗೆ ಮೋಸ ಮಾಡ್ತವೆ ಅನ್ನೋದು ಮೋದಿಜಿ ಸರ್ಕಾರಕ್ಕೆ ಮೊದಲೇ ಗೊತ್ತಾಗಿತ್ತು. ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿತ್ತು. ರೈತರು ರಾಜ್ಯ ಸರ್ಕಾರಗಳ ಮರ್ಜಿಗೆ ಕಾಯದೆ ತಮಗೆ ಎಲ್ಲಿ ಒಳ್ಳೆ ಬೆಲೆ ಸಿಗುತ್ತೋ ಅಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋ ಸುವರ್ಣಾವಕಾಶವನ್ನು ನೀಡಿತ್ತು. ಆದರೆ ಇಲ್ಲೂ ಕೂಡ ಕಾಂಗ್ರೆಸ್ಸಿನವರು ಷಡ್ಯಂತರ ಮಾಡಿದರು. ಪಂಜಾಬಿನಲ್ಲಿರುವಂಥ ರೈತ ಸಂಘಟನೆಗಳ ಹೆಸರಿನ ಹೋರಾಟಗಾರರನ್ನು ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಿದ್ರು. ನಕಲಿ ರೈತ ಮುಖಂಡರೆಲ್ಲ ತಿಂಗಳುಗಟ್ಟಲೆ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ಸಿಗರು ನೆರವು ನೀಡಿದರು. ರೈತರ ಪರವಾಗಿದ್ದಂಥ ಕೃಷಿ ಕಾಯ್ದೆಗಳ ವಿರುದ್ಧವೇ ಜನರನ್ನು ಕಾಂಗ್ರೆಸ್ಸಿಗರು ಎತ್ತಿ ಕಟ್ಟಿದ್ರು. ಹಾಗಾಗಿ ಕೇಂದ್ರ ಸರ್ಕಾರ ರೈತರ ಪರವಾಗಿದ್ದಂಥ ಕಾಯ್ದೆಗಳನ್ನು ಹಿಂಪಡೆಯಬೇಕಾಯಿತು. ಈಗ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರವು ಕಾರ್ಖಾನೆಗಳ ಮಾಲೀಕರಿಗೆ ಒಂದು ಮಾತು ಹೇಳೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ. ಅಲ್ಲಿಗೆ ಇವರು ಅನ್ನದಾತರ ಬಗ್ಗೆ ಯಾವ ಮನಸ್ಥಿತಿ ಹೊಂದಿದ್ದಾರೆ, ಎಷ್ಟು ನಿರ್ಲಕ್ಷ್ಯವಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕಬ್ಬು ಬೆಳೆಗಾರರ ವಿಚಾರದಲ್ಲಿ ರಾಜ್ಯದ ಎಡಪಂಥೀಯರು, ಬುದ್ಧಿಜೀವಿಗಳ ಟಕ್ಕತನವು ಇಲ್ಲಿ ಬಯಲಾಗಿದೆ. ಇದೇ ಎಡಪಂಥೀಯರು ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿದ್ರು. ಕಾಂಗ್ರೆಸ್ಸಿಗೆ ಬೆಂಬಲ ನೀಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕಾಯ್ದೆಗಳ ವಿರುದ್ಧ ನಿಂತರು. ಆದರೆ ಈಗ ರಾಜ್ಯದ ರೈತರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತು ಬಿಟ್ಟಿದ್ದಾರೆ. ಹಲವು ದಿನಗಳಿಂದ ನಿರಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಇಷ್ಟಾದರೂ ರಾಜ್ಯದ ಯಾವೊಬ್ಬ ಪ್ರಗತಿಪರರು, ರೈತಪರರು, ಬುದ್ಧಿಜೀವಿಗಳು, ಸಾಹಿತಿಗಳು ರಾಜ್ಯ ಸರ್ಕಾರದ ವಿರುದ್ಧ ಒಂದೇ ಒಂದು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ನಮ್ಮ ಅನ್ನದಾತರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಕೂಡಲೇ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಟೌನ್ ಹಾಲ್ ಎದುರು ಹೋರಾಟ ಮಾಡೋದು ಬಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಪೋಸ್ಟ್ ಹಾಕ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಹಲವು ಹುದ್ದೆಗಳನ್ನು ಪಡ್ಕೊಂಡಂತಹ ಬುದ್ಧಿಜೀವಿಗಳು, ಸರ್ಕಾರದಿಂದ ಪ್ರಶಸ್ತಿ ಅನುದಾನಗಳನ್ನು ಪಡ್ಕೊಂಡಂತಹ ಪ್ರಕಾಶ್ ರಾಜ್ ಅಂತಹ ನಟರು ರೈತರ ಪರವಾಗಿಯೇ ಒಂದೇ ಒಂದು ಮಾತಾಡ್ತಿಲ್ಲ. ಯಾಕೆ? ಇವರು ಕಾಂಗ್ರೆಸ್ನ ಗುಲಾಮರಾಗಿರೋ ಕಾರಣಕ್ಕಾಗಿಯೇ ಸರ್ಕಾರದ ವಿರುದ್ಧ ಒಂದೇ ಒಂದು ಪೋಸ್ಟ್ ಹಾಕ್ತಾ ಇಲ್ಲ. ರೈತರ ವಿಚಾರದಲ್ಲಿ ಇವರ ಅಂತಃಕರಣ ಸತ್ತು ಬಿದ್ದಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ. RSS ಬಗ್ಗೆ ಪುಂಖಾನುಪುಂಖವಾಗಿ ಸುಳ್ಳು ಬರೆಯುವ ದೇವನೂರ ಮಹಾದೇವ, ಕಾಂಗ್ರೆಸ್ ಸರ್ಕಾರದಿಂದ ಹುದ್ದೆಗಳನ್ನು ಪಡೆದಿರುವಂಥ ಪುರುಷೋತ್ತಮ ಬಿಳಿಮಲೆ, ಕರ್ನಾಟಕದ ವಿಚಾರದಲ್ಲಿ ಭಾರೀ ಕಾಳಜಿ ಇದೆ ಅನ್ನೋ ತರಹ ನಾಟಕ ಮಾಡುವಂಥ ಪ್ಯಾಲೆಸ್ತೇನಿಯರ ಪರವಾಗಿ ಹೋರಾಟ ಮಾಡಿರುವಂಥ ಪ್ರಕಾಶ್ ರಾಜ್ ಸೇರಿ ಯಾರು ರೈತರ ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ, ರೈತರ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಗುಲಾಮರನ್ನು ಸಾಕಿಕೊಂಡಿರುವಂಥ ರಾಜ್ಯ ಸರ್ಕಾರ ಸಹಜವಾಗಿಯೇ ರೈತರಿಗೆ ಅನ್ಯಾಯ ಮಾಡಿ ಮೋದಿ ಸರ್ಕಾರದ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡೋದ್ರಲ್ಲೇ ಕಾಲ ಕಳೀತಿದೆ. ಸಿದ್ದರಾಮಯ್ಯನವರೇ, ನಿಮಗೆ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ, ನೀವು ರೈತ ಕುಟುಂಬದಿಂದ ಬಂದಿರೋದು ನಿಜವೇ ಆಗಿದ್ರೆ ಮೊದಲು ಕಾರ್ಖಾನೆಗಳ ವಿರುದ್ಧ ಆದೇಶ ಹೊರಡಿಸಿ, ರಾಜ್ಯದ ಅನ್ನದಾತರ ಸಮಸ್ಯೆಯನ್ನ ಬಗೆಹರಿಸಿ. ಇಲ್ಲಾಂದ್ರೆ ಅನ್ನದಾತರ ಶಾಪ ನಿಮ್ಮನ್ನ ತಟ್ಟದೇ ಬಿಡಲ್ಲ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.